ಧನ್ಯನಾದೆ ಧನ್ಯನಾದೆ ಶ್ರೀರಾಮ ನಿನ್ನ ದರ್ಶನದಿ. ಮಾನ್ಯನಾದೆ ಮಾನ್ಯನಾದೆ ಶ್ರೀರಾಮ ನಿನ್ನ ಅನುಗ್ರಹದಿ. ಧನ್ಯನಾದೆ ಧನ್ಯನಾದೆ ಶ್ರೀರಾಮ ನಿನ್ನ ದರ್ಶನದಿ. ಮಾನ್ಯನಾದೆ ಮಾನ್ಯನಾದೆ ಶ್ರೀರಾಮ ನಿನ್ನ ಅನುಗ್ರಹದಿ. ಸೌಖ್ಯನಾದೆ ಸೌಖ್ಯನಾದೆ ಶ್ರೀರಾಮ ನಿನ್ನ ನಾಮ ಜಪದಿ. ತೃಪ್ತನಾದೆ ತೃಪ್ತನಾದೆ ಶ್ರೀರಾಮ ನಿನ್ನ ಸ್ಮರಣದಿ. ಸೌಖ್ಯನಾದೆ ಸೌಖ್ಯನಾದೆ ಶ್ರೀರಾಮ ನಿನ್ನ ನಾಮ ಜಪದಿ. ತೃಪ್ತನಾದೆ ತೃಪ್ತನಾದೆ ಶ್ರೀರಾಮ ನಿನ್ನ ಸ್ಮರಣದಿ. ಧನ್ಯನಾದೆ ಧನ್ಯನಾದೆ ಶ್ರೀರಾಮ ನಿನ್ನ ದರ್ಶನದಿ. ಮಾನ್ಯನಾದೆ ಮಾನ್ಯನಾದೆ ಶ್ರೀರಾಮ ನಿನ್ನ ಅನುಗ್ರಹದಿ. ವಂದಿಸುವೆ ವಂದಿಸುವೆ ಪ್ರಭು ಶ್ರೀರಾಮಚಂದ್ರ. ನಿನ್ನ ಪಾದಾರವಿಂದದಿ ಸದ್ಗುಣ ಸಾಂದ್ರ. ವಂದಿಸುವೆ ವಂದಿಸುವೆ ಪ್ರಭು ಶ್ರೀರಾಮಚಂದ್ರ. ನಿನ್ನ ಪಾದಾರವಿಂದದಿ ಸದ್ಗುಣ ಸಾಂದ್ರ. ಶ್ರೀರಾಮ ರಘುರಾಮ ಹೇ ಸಾರ್ವಭೌಮ. ಕರುಣಿಸಿದೆ ದರ್ಶನವ ಭಕುತ ಜನ ಪ್ರೇಮ. ಶ್ರೀರಾಮ ರಘುರಾಮ ಹೇ ಸಾರ್ವಭೌಮ. ಕರುಣಿಸಿದೆ ದರ್ಶನವ ಭಕುತ ಜನ ಪ್ರೇಮ. ಧನ್ಯನಾದೆ ಧನ್ಯನಾದೆ ಶ್ರೀರಾಮ ನಿನ್ನ ದರ್ಶನದಿ. ಮಾನ್ಯನಾದೆ ಮಾನ್ಯನಾದೆ ಶ್ರೀರಾಮ ನಿನ್ನ ಅನುಗ್ರಹದಿ. ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ನೀ ಸಲಹುತ್ತಿರುವೆ. ಎಲ್ಲೇ ಇರಲಿ ಹೇಗೆ ಇರಲಿ ನಿನ್ನ ಭಕುತರ ಪೊರೆವೇ. ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ನೀ ಸಲಹುತ್ತಿರುವೆ. ಎಲ್ಲೇ ಇರಲಿ ಹೇಗೆ ಇರಲಿ ನಿನ್ನ ಭಕುತರ ಪೊರೆವೇ. ಬೇರಾವ ಭಾಗ್ಯ ನನಗೇಕೆ ಬೇಕು. ನಿನ್ನಲ್ಲಿ ಭಕ್ತಿ ಇರುತ್ತಿರೆ ಸಾಕು. ನಿನ್ನ ನಾಮ ನಿನ್ನ ಪ್ರೇಮದ ಮುಂದೆ ಬೇರಾವ ಆನಂದ ಬೇಕು. ಧನ್ಯನಾದೆ ಧನ್ಯನಾದೆ ಶ್ರೀರಾಮ ನಿನ್ನ ದರ್ಶನದಿ. ಮಾನ್ಯನಾದೆ ಮಾನ್ಯನಾದೆ ಶ್ರೀರಾಮ ನಿನ್ನ ಅನುಗ್ರಹದಿ. ಧನ್ಯನಾದೆ ಧನ್ಯನಾದೆ ಶ್ರೀರಾಮ ನಿನ್ನ ದರ್ಶನದಿ. ಮಾನ್ಯನಾದೆ ಮಾನ್ಯನಾದೆ ಶ್ರೀರಾಮ ನಿನ್ನ ಅನುಗ್ರಹದಿ. ಧನ್ಯನಾದೆ ಧನ್ಯನಾದೆ ಶ್ರೀರಾಮ ನಿನ್ನ ದರ್ಶನದಿ. ಮಾನ್ಯನಾದೆ ಮಾನ್ಯನಾದೆ ಶ್ರೀರಾಮ ನಿನ್ನ ಅನುಗ್ರಹದಿ. ಹನುಮಂತ, ನನ್ನ ಮೇಲಿನ ನಿನ್ನ ಭಕ್ತಿ ಆಗಲಿ ಪ್ರೀತಿ ಆಗಲಿ ಒಂದು ಅಣುವಿನಷ್ಟು ಕಡಿಮೆ ಆಗಲಿಲ್ಲವಲ್ಲ. ಎಂದೆಂದಿಗೂ ಅದು ಕಡಿಮೆಯಾಗುವುದಿಲ್ಲ ಪ್ರಭು. ಪ್ರತಿದಿನ ಪ್ರತಿ ಕ್ಷಣವೂ ವೃದ್ಧಿಸುತ್ತಲೇ ಇರುತ್ತದೆ, ವೃದ್ಧಿಸುತ್ತಲೇ ಇರಬೇಕು. ಹಾಗೆ ಅನುಗ್ರಹಿಸಿ ಪ್ರಭು. ಹನುಮಂತ, ನಿನ್ನಂತಹ ಭಕ್ತನಿಲ್ಲ. ನಿನ್ನ ಭಕ್ತಿಗೆ ಸರಿಸಾಟಿಯಾದ ತಪವಿಲ್ಲ. ನನ್ನ ಪಾಲಿಗೆ ರಾಮನಂತ ದೈವವಿಲ್ಲ. ನಿಮ್ಮ ಕೃಪೆಗೆ ಸರಿಸಾಟಿಯಾದ ವರವಿಲ್ಲ.
ಹನುಮಂತ, ನಿನ್ನ ಭಕ್ತಿ ಭಾವನೆಗೆ ನಾನೇ ಹಿರಿಯ, ನನ್ನ ಸ್ನೇಹ ಭಾವನೆಗೆ ನೀನೇ ಹಿರಿಯ. ಮಾರುತಿ, ನೀನೇ ಆಸೆಪಟ್ಟು ನಮ್ಮೊಂದಿಗೆ ಅಯೋಧ್ಯೆಯಲ್ಲಿ ಇದ್ದೆ. ಬಹಳ ದಿನಗಳಾದವು. ಸುಗ್ರೀವ ತಪ್ಪು ತಿಳಿಯಬಹುದೆಂದು ನಾನು ನಿನ್ನನ್ನು ಕಿಷ್ಕಿಂಧೆಗೆ ಮರಳಿ ಕಳಿಸಿದೆ. ಆದರೆ ಪ್ರತಿ ಕ್ಷಣವೂ ನಿನ್ನ ನೆನಪೆ ಮಾಡಿಕೊಳ್ಳುತ್ತಿದ್ದೆ. ಸದ್ಯ ಈ ನೆಪದಲ್ಲಾದರೂ ನಿನ್ನನ್ನು ಮತ್ತೆ ಕಾಣುವಂತಾಯ್ತಲ್ಲ. ಅದಿರಲಿ, ನೀವೆಲ್ಲರೂ ಈಗ ವಿಶ್ರಾಂತಿ ಪಡೆಯಿರಿ. ನಾವು ಮತ್ತೆ ಭೇಟಿ ಮಾಡೋಣ. ಹಾಗೇ ಆಗಲಿ ರಾಮಚಂದ್ರ. ಲಕ್ಷ್ಮಣ, ಈ ನನ್ನ ಮಿತ್ರರನ್ನು ಅತಿಥಿ ಗೃಹಕ್ಕೆ ಕರೆದುಕೊಂಡು ಹೋಗು. ಇವರ ಯೋಗಕ್ಷೇಮ ನಿನ್ನ ಹೊಣೆ. ಹೊಣೆಯಲ್ಲ ಸಹೋದರ, ಪ್ರೀತಿಯ ಕರ್ತವ್ಯ. ಬನ್ನಿ. ನಿಮ್ಮ ಅಲಂಕಾರ ಈ ದಿನವೇ ಮುಗಿಯುವುದೋ ಅಥವಾ? ಏಕೆ? ನಿನಗೆ ಆಯಾಸವಾಗುತ್ತಿದೆಯೋ ಅಥವಾ ಬೇಸರವಾಗುತ್ತಿದೆಯೋ? ನೀನು ಬೇಸರ ಮಾಡಿಕೊಳ್ಳುವಂತಿಲ್ಲ. ಆಯಾಸವಾಗಿದ್ದರೆ ಹೇಳು, ಅಲಂಕಾರವನ್ನು ಬೇಗ ಮುಗಿಸುತ್ತೇವೆ. ಅಥವಾ ಸ್ವಲ್ಪ ವಿಶ್ರಾಂತಿಯ ನಂತರ ಮತ್ತೆ ಅಲಂಕಾರವನ್ನು ಮುಂದುವರಿಸುತ್ತೇವೆ. ನಿಮಗೆ ಬಿಟ್ಟರೆ ಜೀವಮಾನ ಪೂರ್ತಿ ಅಲಂಕಾರ ಮಾಡುತ್ತಲೇ ಇರುವಿರೆಂದು ಕಾಣುತ್ತದೆ. ಹೌದು, ಆದರೆ ಒಂದೇ ಅಲಂಕಾರವಲ್ಲ, ಪ್ರತಿದಿನವೂ ಒಂದೊಂದು ಅಲಂಕಾರ, ಸರಿಯೇ? ನನ್ನನ್ನೇನು ಗೊಂಬೆ ಎಂದು ತಿಳಿದುಕೊಂಡಿದ್ದೀರಾ? ಹೌದು, ಜೀವಂತ ಗೊಂಬೆ, ನಗುವ ಗೊಂಬೆ, ನುಡಿವ ಗೊಂಬೆ, ನಮ್ಮ ಅಕ್ಕರೆಯ ಸಕ್ಕರೆಯ ಬೊಂಬೆ. ಸಕ್ಕರೆಯ ಗೊಂಬೆ ಆದರೆ ಅದು ನೀರಿನಲ್ಲಿ ಕರಗಿ ಹೋಗುವುದಿಲ್ಲವೇ? ಹಾಗಾದರೆ ಒಳ್ಳೆಯದೇ ಆಯಿತು. ಈ ಅಲಂಕಾರದ ತೊಂದರೆ ಇರುವುದಿಲ್ಲ. ಅಯ್ಯೋ, ಆಮೇಲೆ ನಮ್ಮ ಶ್ರೀರಾಮಚಂದ್ರ ಸುಮ್ಮನೆ ಬಿಡುತ್ತಾನೆಯೇ? ಹೌದು, ಅತ್ತೆಯವರು ತಾನೇ ಸುಮ್ಮನೆ ಬಿಡುತ್ತಾರೆಯೇ? ಬೇಡ ಬೇಡ, ನಮ್ಮ ಸಹೋದರಿ ಬೊಂಬೆಯಾಗುವುದು ಬೇಡ. ಅವಳಿಗೆ ಬೊಂಬೆ ಅಂತ ಕಂದನಾಗಲಿ. ಸುತ್ತಿ ಬಳಸಿ ಮತ್ತೆ ಅಲ್ಲಿಗೆ ಬರುತ್ತೀರಾ? ಈಗ ಇದೇ ತಾನೇ ಪ್ರಮುಖ ವಿಷಯ. ನಮ್ಮ ಅರಮನೆಯಲ್ಲಾಗಲಿ ನಗರದಲ್ಲಾಗಲಿ ಇದನ್ನು ಬಿಟ್ಟು ಬೇರೆ ವಿಷಯವೇನಿದೆ? ನಿಮ್ಮ ಅಲಂಕಾರ ಮುಗಿಯಿತೆ? ಸದ್ಯಕ್ಕೆ ಮುಗಿಯಿತು. ಹಾಗಾದರೆ ನಡೆಯಿರಿ, ಅತ್ತೆಯವರ ಆಶೀರ್ವಾದ ಪಡೆಯೋಣ. ಪ್ರಭು ರಾಮಚಂದ್ರ, ವಿಭೀಷಣ, ಕುಳಿತುಕೋ ವಿಭೀಷಣ. ಮಿತ್ರ, ಎಲ್ಲವೂ ಕುಶಲವೇ? ಪ್ರಭು ರಾಮಚಂದ್ರ, ನಿನ್ನ ಅನುಗ್ರಹದಿಂದ ನಾನು ಕುಶಲ, ಲಂಕೆಯ ಸಮಸ್ತ ಪ್ರಜೆಗಳೂ ಕುಶಲವಾಗಿದ್ದಾರೆ. ಬಹಳ ಸಂತೋಷ. ವಿಭೀಷಣ, ನಾನು ಅಂದೇ ಹೇಳಿದಂತೆ ಸ್ವರ್ಣ ಲಂಕೆಯನ್ನು ಧರ್ಮ ಲಂಕೆಯಾಗಿ ಪುನರ್ ನಿರ್ಮಿಸುತ್ತಿರುವ ನಿನ್ನ ಪ್ರಯತ್ನ ಅತ್ಯಂತ ಶ್ಲಾಘನೀಯ. ನನ್ನದೇನಿದೆ ರಾಮಚಂದ್ರ, ಅದೆಲ್ಲ ನಿನ್ನ ಕೃಪೆ, ನಿನ್ನ ಮಾರ್ಗದರ್ಶನ, ನಿನ್ನ ಆದರ್ಶ ಆ ಕೆಲಸವನ್ನು ಮಾಡಿಸುತ್ತಿದೆ. ಕಾರಣ ಯಾರೇ ಆಗಲಿ ಧರ್ಮಕ್ಕೆ ಚ್ಯುತಿ ಬಾರದಿದ್ದರಾಯಿತು, ನ್ಯಾಯ ನೀತಿಗಳಿಗೆ ಭಂಗ ಬಾರದಿದ್ದರಾಯಿತು. ಮಿತ್ರ ವಿಭೀಷಣ, ನಿನ್ನನ್ನು ಮತ್ತೆ ಕಂಡು ನನಗೆ ಅತೀವ ಸಂತೋಷವಾಗಿದೆ. ನನಗೂ ಅಷ್ಟೇ ರಾಮಚಂದ್ರ. ನೀನು ತಂದೆಯಾಗುತ್ತಿರುವ ಶುಭ ವಾರ್ತೆಯನ್ನು ಕೇಳಿ ನನ್ನ ಆನಂದ ಇಮ್ಮಡಿಗೊಂಡಿದೆ. ನಿಮ್ಮೆಲ್ಲರ ಸಂತೋಷವೇ ನನ್ನ ಸಂತೋಷ. ಆದ್ದರಿಂದಲೇ ಈ ಶುಭ ಸಂದರ್ಭದ ಸಂತೋಷವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಿಮಗೆ ಆಮಂತ್ರಣ ನೀಡಿದೆ. ಪ್ರಭು ರಾಮಚಂದ್ರ, ನಿನ್ನ ಸಂತೋಷದ ಕ್ಷಣದಲ್ಲಿ ನನ್ನನ್ನು ನೆನಪು ಮಾಡಿಕೊಂಡದ್ದು ನನ್ನ ಮಹಾಭಾಗ್ಯ. ನಿನ್ನ ಭಾಗ್ಯವಲ್ಲ ವಿಭೀಷಣ,
ನಿಮ್ಮೆಲ್ಲರನ್ನು ಮತ್ತೆ ಕಾಣುವಂತಾದದ್ದು ನನ್ನ ಭಾಗ್ಯ. ಬಂಧು ಮಿತ್ರರು, ಗುರು ಹಿರಿಯರು, ಪ್ರಜೆಗಳು ಇವರೆಲ್ಲರ ಆಶೀರ್ವಾದವು ನನ್ನ ಮಗುವಿಗೆ ಲಭಿಸಬೇಕು. ಅವನು ಕೀರ್ತಿವಂತನಾಗಿ ಸಕಲ ಪ್ರಜೆಗಳಿಗೂ ಪ್ರಿಯನಾಗಿ ಬಾಳಬೇಕು. ವಿಭೀಷಣ, ನೀನೀಗ ವಿಶ್ರಾಂತಿ ತೆಗೆದುಕೋ. ನಾವು ನಂತರ ಸಂಧಿಸೋಣ. ಹಾಗೆ ಆಗಲಿ. ಅತ್ತೆಯವರೇ, ನಿಮ್ಮ ಹಿರಿಯ ಸೊಸೆ ಮಹಾರಾಣಿ ಸೀತಾದೇವಿಯು ಸೀಮಂತದ ಶುಭ ಕಾರ್ಯಕ್ಕೆ ಮುನ್ನವೇ ನಿಮ್ಮ ಆಶೀರ್ವಾದವನ್ನು ಪಡೆಯಲು ಬಯಸಿದ್ದಾಳೆ. ಮೊದಲು ನೀವು ಮೂವರು ಹರಸಿದರೆ ನಂತರ ಉಳಿದವರೆಲ್ಲ ಹರಸುತ್ತಾರೆ. ನೋಡಿ, ನಮ್ಮ ಮಹಾರಾಣಿಯವರಿಗೆ ಎಷ್ಟೊಂದು ನಾಚಿಕೆ. ಮಹಾರಾಣಿಯವರೇ, ಬೇಗನೆ ಅತ್ತೆಯವರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಇನ್ನೂ ನಿಮ್ಮನ್ನು ಹರಸಲು ಬಹಳಷ್ಟು ಜನ ಕಾಯುತ್ತಿದ್ದಾರೆ. ದೀರ್ಘ ಸುಮಂಗಲಿ ಭವ. ಸೀತೆ, ನೀನು ದೇವತೆಯಂತೆ ಕಾಣುತ್ತಿರುವೆ. ನನ್ನ ಕಣ್ಣು ದೃಷ್ಟಿಯೇ ಬೀಳುತ್ತದೆ. ಅಂದರೆ ನಾವು ನಮ್ಮ ಸೀತೆಗೆ ಬಹಳ ಸೊಗಸಾಗಿ ಅಲಂಕಾರ ಮಾಡಿದ್ದೇವೆ ಎಂದು ಹೆಮ್ಮೆ ಪಡಬಹುದು. ಮಹಾರಾಣಿಯವರು ನಮಗೆ ವಿಶೇಷ ಬಹುಮಾನವನ್ನೇ ಕೊಡಬೇಕಾಗುತ್ತದೆ. ಸುಮ್ಮನಿರಿ, ಮಹಾರಾಣಿಯವರು ನಮ್ಮನ್ನು ಅಲಂಕಾರದ ಕೆಲಸಕ್ಕೆ ನೇಮಿಸಿಕೊಂಡರೆ ಕಷ್ಟ. ಸಾಕು ಸಾಕು, ನಿಮ್ಮ ಆಸೆಯ ಅತಿಯಾಯಿತು. ನಮ್ಮ ಸೀತೆ ಸುಂದರವಾಗಿ ಕಾಣುತ್ತಿರುವುದು ನೀವು ಮಾಡಿರುವ ಅಲಂಕಾರದಿಂದಲ್ಲ, ಅವಳ ಗರ್ಭದಲ್ಲಿರುವ ರಘುವಂಶದ ಕುಡಿಯೇ ಕಾರಣ. ನೀನು ನಮಸ್ಕಾರ ಮಾಡುವ ಅಗತ್ಯವಿಲ್ಲ. ನಮ್ಮ ಆಶೀರ್ವಾದ ಸದಾ ನಿನ್ನ ಮೇಲೆ ಇದ್ದೇ ಇರುತ್ತದೆ. ಸೀತೆ, ಅಕ್ಕ ಹೇಳಿದ ಹಾಗೆ ನೀನು ದೇವತೆಯೇ. ರೂಪದಲ್ಲಿ, ನಿನ್ನ ಗುಣದಲ್ಲಿ, ಎಲ್ಲದರಲ್ಲಿಯೂ ನೀನು ದೇವತೆಯೇ. ಈ ಅರಮನೆಯ ಬೆಳಕು ನೀನು, ರಘುವಂಶದ ಪುಣ್ಯದ ಫಲ ನೀನು. ಹೃದಯಪೂರ್ವಕವಾಗಿ ನಿನ್ನನ್ನು ಆಶೀರ್ವದಿಸುವೆ. ಬೇಗ ಮುದ್ದು ಮಗುವಿನ ಮಾತೆಯಾಗು. ಅಬ್ಬಬ್ಬಾ, ಆ ಮಗುವನ್ನು ಯಾವಾಗ ನೋಡುತ್ತೇವೋ ಎಂದು ನಮ್ಮ ಜೀವ ತವಕ ಪಡುತ್ತಿದೆ. ಮಗುವಿನ ನಗುವಿನಲ್ಲಿ ನಮ್ಮನ್ನು ಮರೆತು ಬಿಡುತ್ತಾಳೋ ಏನೋ. ಮರೆಯಲು ನಾವು ಬಿಡಬಾರದು. ಸಾಕು ಸಾಕು, ಅವಳನ್ನು ಎಷ್ಟು ರೇಗಿಸುವಿರಿ. ಸೀಮಂತದ ಶುಭ ಕಾರ್ಯಕ್ಕೆ ಅವಳನ್ನು ಕರೆದೊಯ್ಯೋಣ. ಬನ್ನಿ. ಆದಿತ್ಯವರ್ಣೇ ತಮಸೋ ನಿಜಾತೋ ವನಸ್ಪತಿಸ್ತವ ವೃಕ್ಷೋದಬಿಲ್ವಃ ತಸ್ಯ ಫಲಾನಿ ತಪಸಾನುದಂತು ಮಾಯಾಂಗರಾಯಾಶ್ಚ ವಾಕ್ಯಾಮಲಕ್ಷ್ಮೀಃ ಉಪೈತು ಮಾಂ ದೇವಸಖತ್ಕೀರ್ತಿಶ್ಚ ಮನಿನಾ ಸಹ ಪ್ರಾದುರ್ಭೂತೋऽಸ್ಮಿ ರಾಷ್ಟ್ರೇऽಸ್ಮಿನ್ ಕೀರ್ತಿವೃದ್ಧಿಂ ದದಾತು ಮೇ क्षुक्षुपिपासामलान् ज्येष्ठामलक्ष्मीर्नाशयाम्यहम् आभूतिमसमृद्धिं च सर्वाण्यन्नदमेकः
गन्धद्वाराङ्गुरादर्शां नित्यपुष्टाङ्गरीषिणी ईश्वरीं सर्वभूतानां नामिहोपक्वये श्रियम् मनसः कामवापूर्तिं वाचः सत्यमशीमहे पशूनां रूपमन्नस्य महिश्रीश्वयताम्यशः कर्दमेन प्रजाभूता मयि सम्भव कर्दमा श्रियं वासय मे कुले मातरं बद्धमालिनी आपस्मृदन्तु सिग्धानि चिक्लीतवसमे गृहे निज देवीर्मातरं श्रियं वासय मे कुले आर्द्रां पुष्करणीं पुष्टिं सुवर्णां हेममालिनीम्